ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋ ನೋಡಿದ್ರೆ ಇವಾಗ ನಡೀತಿರುವಂಥ ಒಂದು ನಾಮಿನೇಷನ್ ಇದೆ. ಈ ನಾಮಿನೇಷನ್ ಬಿಗ್ ಬಾಸ್ ಮೇಲೆ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಸರಿಯಾಗಿ ತಟ್ಟಿದೆ ಅಂತ ಅನಿಸಿದೆ. ಮತ್ತು ಶುರುವಾಗಿದ್ದ ಜಗಳ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಜಗಳ ಆಡಲಿ ಮಾತಾಡಲಿ ತಪ್ಪಿಲ್ಲ, ಆದರೆ ಮಾತಾಡುವಂಥ ಬರದಲ್ಲಿ ಮಿತಿ ಮೀರಿ ಮಾತಾಡಬಾರ್ದು ಅಂತ ಅನಿಸುತ್ತೆ. ಕೆಲವು ಪದಗಳನ್ನ ಮಾತಾಡಬೇಕಾದ್ರೆ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಬಿಗ್ ಬಾಸ್ ಅನ್ನೋಂಥದ್ದು ಒಂದು ಪರ್ಸನಾಲಿಟಿ ಶೋ. ಒಂದು ಪರ್ಸನಾಲಿಟಿನ ಬಿಟ್ಟು ಆಟ ಆಡ್ತಿರೋ ರೀತಿ ಕಾಣಿಸುತ್ತೆ. ಇದೆಲ್ಲ ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಮಾತಾಡ್ತಿದ್ದೀನಿ ಈ ಕತೆ ಅಂತ ಈ ಪ್ರೋಮೋ ನೋಡ್ಕೊಂಬಣ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ನಮ್ಮ ಅಶ್ವಿನಿ ಅವರು ಧ್ರುವಂತ ಬಂದು ಈಗ ಅನ್ಸಿಲಿ ಅಂದಾಗ ಸೈಲೆಂಟ್ ಆಗಿದ್ದು ಅಶ್ವಿನಿ ಅವರು ರಘು ಸರ್ ಏನೋ ಒಂದು ಮಾತಾಡಿದ ತಕ್ಷಣ ಹಂಗೆ ಹೇಳ್ಬಾರ್ದು, ಹಿಂಗೆ ಹೇಳ್ಬಾರ್ದು, ಹಿಂಗೆ ಹೇಳ್ಬಾರ್ದು ಅಂತ ನಿಂತ್ಕೊಂಡ್ರು. ಆಮೇಲೆ ಇವ್ರ ಜೊತೆ ಫೈಟ್ ನಾವು ಆಡಕ್ಕಾಗಲ್ಲ. ಸೊ ಇಟ್ಸ್ ಬೆಟರ್ ಶಿ ಗೋ. ನಿಮ್ಮಷ್ಟು ಥರ್ಡ್ ರೇಟೆಡ್ ಭಾಷೆನ ಇಲ್ಲಿರೋನು ಯಾರು ಬಳಸಿಲ್ಲ. ಹೇಳಿದ್ರಿ ನಾವು ಗಂಡಸರ ಜೊತೆ ಗುದ್ದಾಡ್ತೀವಿ ಅಂತ. ನೀವು ಗಂಡಸಲ್ವಾ? ಕೇಳ್ಬೇಕಿತ್ತು. ನಾವು ಹೊರಡಾಡ್ರೆ ಗಂಡಸ ಹತ್ರ ಹೊರಡಾಡೋದು. ನೀನ್ ನನಗೆ ಕಚಡ ಅಂತ ಕಚಡ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಏನು ಹೇಳ್ತೀರಾ ಗೈಸ್ ಇದಕ್ಕೆ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ನಾಮಿನೇಷನ್ ಅನ್ನೋದು ಏನೆಲ್ಲ ಮಾಡಿಸುತ್ತೆ ಅಂತ. ಜೊತೆಗೆ ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಶ್ವಿನಿ ಗೌಡ ಅವರು ಒಂದು 2 ವಾರದಿಂದ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಒಳ್ಳೆ ರೀತಿ ಹೋಗ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ಅರ್ಥ ಆಯಿತು ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅಂತ. ಅವ್ರಿಗೆ ಸ್ವಲ್ಪ ರಿಯಾಲಿಟಿ ಶೋಗಳು ಯಾವ ಥರ ವರ್ಕ್ ಆಗುತ್ತೆ ಏನು ಕತೆ ಅಂತ ಗೊತ್ತಿರಲಿಲ್ಲ ಅಂತ ಅನ್ಕೋತೀನಿ. ಜೊತೆಗೆ ಅವ್ರಿಗೆ ಐಡಿಯಾ ಇರಲಿಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಜಾನ್ವಿಯವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅದನ್ನು ಮಾತಾಡ್ತಾರೆ. ಅವ್ರಿಗೆ ಕ್ಲಿಯರಾಗಿ ಬಿಗ್ ಬಾಸ್ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಜನ ನೋಡ್ತಾರೆ ಅನ್ನೋದು ಕ್ಲಾರಿಟಿ ಇರಲಿಲ್ಲ. ಓಕೆನಾ? ಹಾಗಾಗಿ ಅವರು ನಾರ್ಮಲಾಗಿ ಹೇಗಿರ್ತಾರೆ ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಆ್ಯಂಡ್ ಜೊತೆಗೆ ಇರ್ತಾ ಇರಲಿಲ್ಲ, ಒಂದು ಲಿಮಿಟ್ ಇರಲಿಲ್ಲ ಅವ್ರ ಮಾತಲ್ಲಿ. ಸೊ ಲಿಮಿಟ್ ಕ್ರಾಸ್ ಆಗ್ತಾನೆ ಇರ್ತಿತ್ತು. ಓಕೆನಾ? ಯಾವಾಗ ಒಂದು ಆಡಿಯೋ ಪ್ಲೇ ಮಾಡ್ತಾರೆ ಅವ್ರಿಗೆ ಅರ್ಥ ಆಯಿತು, ಓಕೆ ನಾನು ಇಲ್ಲಿ ಮಿತಿ ಮೀರಿ ಹೋಗ್ತಾ ಇದ್ದೀನಿ, ಇದು ಸರಿ ಇಲ್ಲ, ತಪ್ಪಾಗ್ತಿದೆ ಅಂತ. ಅದಾದಮೇಲೆ ತುಂಬ ಬದಲಾವಣೆಗಳನ್ನ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅದನ್ನು ತುಂಬ ಜನ ಸ್ಟ್ರಾಟಜಿ ಅಂತ ಅನ್ಬೋದು, ಫೇಕ್ ಅಂತ ಅನ್ಬೋದು, ಏನೋ ಒಂದು ಕತೆ. ಬಟ್ ಆದರೆ ಅವ್ರ ಆಟದಲ್ಲಿ ಒಳ್ಳೆತನ ಇದೆ. ಆ್ಯಂಡ್ ಅದರಿಂದ ಯಾರಿಗೂ ಕೂಡ ಕೆಟ್ಟದ್ದು ಕೂಡ ಆಗ್ತಿಲ್ಲ. ಸೊ ಒಳ್ಳೆ ರೀತಿ ಆಟ ಆಡ್ತಿದ್ದಾರೆ ಅಂದಾಗ ನಾವು ಕೂಡ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. 1-2 ವಾರದಿಂದ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಆದರೆ ಅವರು ಏನಿದ್ದಾರೆ ಅವರು ಪ್ರತಿ ಸಲ ಅವ್ರನ್ನ ಟೆಸ್ಟ್ ಮಾಡೋ ರೀತಿಯೇ ಕಾಣಿಸ್ತಾ ಇತ್ತು. ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಅಶ್ವಿನಿ ಅವರು ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಕೊಡಿ ಹಾಗೆ ಅಂತ ಮಾತಾಡಿದ್ದು ನಾವು ನೋಡಿದ್ವಿ. ಓಕೆನಾ? ಸೊ ಹಿಂಗಿರ್ಬೇಕಾದ್ರೆ ನಾವು ಎಷ್ಟೋ ಸಲ ಅನ್ಕೊಂಡಿದ್ವಿ ರಜತ್ ಇರಬೇಕಾಯ್ತು ಗುರು ಈ ಸೀಸನು. ಸಕ್ಕ ಧಮಾಕಿರೋದು. ಆ ವ್ಯಕ್ತಿ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡಲ್ಲ. ಬಟ್ ಅಶ್ವಿನಿ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಲಿ ಅಂದರೆ ತಡ್ಕೊಳಕ್ಕಂತ ಆಗಲ್ಲ. ರಿಟರ್ನ್ ಪಕ್ಕ ಕೊಡ್ತಾರೆ. ಸಖತ್ ಫೈಟ್ ಇರುತ್ತೆ, ಸಖತ್ ಮಜಾ ಸಿಗುತ್ತೆ ಅಂತ ನಾವೇ ಎಷ್ಟೋ ಸಲ ಹೇಳ್ತಾ ಇದ್ವಿ. ಇವಾಗ ಅದು ಆಗ್ತಿರೋ ರೀತಿ ಕಾಣಿಸ್ತಿದೆ. ಆ್ಯಂಡ್ 1-2-3 ಕಡೆ ನೋಡಿದ ಹಾಗೆ ನನಗನ್ಸಿದ್ದೇನೆಂದರೆ ರಜತ್ ಅವರು ಇಲ್ಲಿ ನಮ್ಮ ಅಶ್ವಿನಿ ಅವ್ರ ವಿರುದ್ಧ ನಿಂತ್ಕೊಳ್ಳೋಕೆ ರೆಡಿ ಇದ್ರು ಅಂತ ಅನಿಸಿದ್ದು. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ಪ್ರಿವಿಯಸ್ ಸೀಸನ್ ಕೂಡ ರಜತ್ ಹಾಗೇ ಬಂದಿದ್ದಂಥದ್ದು, ಮತ್ತು ಹಾಗೆ ಆಟ ಆಡಿದ್ದು ಕೂಡ. ಆ್ಯಂಡ್ ಇವಾಗ ಕೂಡ ಅದೇ ರೀತಿ ಹೋಗ್ತದೆ ಅವರ ಆಟ. ಬಟ್ ಏನಪ್ಪ ಅಂದರೆ ಅವ್ರು ಸ್ವಲ್ಪ ಲಿಮಿಟ್ನ ಕ್ರಾಸ್ ಮಾಡ್ತಾರೆ. ಅಶ್ವಿನಿ ಅವರು ಏನು ಲಿಮಿಟ್ ಕ್ರಾಸ್ ಮಾಡ್ತಾರೆ ಅಂತ ಹೇಳ್ತಿದ್ವಿ, ಸೇಮ್ ವೇ ರಜತ್ ಕೂಡ ಲಿಮಿಟ್ನ ಕ್ರಾಸ್ ಮಾಡ್ತಾರೆ. ಅವರು ಕೂಡ ಬೌಂಡ್ರಿ ಹಾಕೊಂಡು ಕೂತ್ಕೊಳ್ಳಲ್ಲ. ಸೊ ಸರಿಯಾಗಿ ಫೈಟ್ ಇರುತ್ತೆ ಅಂತ ಅನಿಸಿತ್ತು, ಅದು ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ನಾಮಿನೇಷನ್ಗೆ ಹೆಸರು ತೊಗೊಂಡಿದ್ದಾರೆ. ಆ್ಯಂಡ್ ರಜತ್ ಅವರು ಒಂದು ಧ್ರುವಂತ ನೇಮನ ತೊಗೊಂಡಿದ್ದಾರೆ, ಇನ್ನೊಂದು ಅಶ್ವಿನಿ ಗೌಡ ನೇಮನ ತೊಗೊಂಡಿದ್ದಾರೆ. ಅದು ಕ್ಲಿಯರಾಗಿ ಗೊತ್ತಾಗ್ತದೆ. ಆ್ಯಂಡ್ ಇನ್ನೂ ಇಬ್ಬರನ್ನ ನೇಮನ ತೊಗೊಳ್ಳೋಕ್ಕೆ ಅಧಿಕಾರ ಸಿಕ್ಕಿದೆ. ಯಾಕಂದರೆ 4 ಜನನ ನಾಮಿನೇಟ್ ಮಾಡುವಂಥ ಅಧಿಕಾರನ ನಮ್ಮ ಕ್ಯಾಪ್ಟನ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಗೈಸ್? ಎಲ್ಲ ಒಂದು ಕಡೆ ಫೇವರ್ ಮಾಡ್ತಿದ್ದಾರೆ ಅಂತ ಅನ್ಸಲ್ವಾ ಅವ್ರ ಜೊತೆ ಬಂದಿರುವಂಥ ಪಾರ್ಟ್ನರ್ಗೆ, ರಜತ್ ಅವ್ರಿಗೆ? ಅಥವಾ ಅವ್ರ ಸ್ಟ್ರಾಟಜಿ ಕೂಡ ಇರ್ಬೋದಾ? 4 ಕೋಟ ನನ್ನ ಕಡೆ ಇರ್ತಾರೆ, ಯಾವಾಗಲೂ ಫೇವರ್ ಮಾಡ್ತಾರೆ ಅನ್ನೋ ಒಂದು ಥಾಟ್ ಕೂಡ ಇದೆಯಾ? ಏನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಬಟ್ ಏನಪ್ಪ ಅಂದರೆ ವಿಷಯಗಳು ಇಂಟ್ರೆಸ್ಟಿಂಗ್ ಆಗಿ ಹೋಗ್ತದೆ. ಜೊತೆಗೆ ಈ ವಾರ ಇರುವಂಥದ್ದೇ ಪರ್ಸನಾಲಿಟಿ ಚೆಕ್ ಅಂತಲೇ ಹೇಳ್ಬೋದು. ಇವಾಗೇನು ಬಿಗ್ ಬಾಸ್ ಮೇಲೆ ವಿನನ್ ಇದ್ದಾರೆ, ಅವ್ರು ಆಡ್ತಿರುವಂಥ ಆಟನ ಇವ್ರು ಅರ್ಥ ಮಾಡೋಕ್ಕೆ ತುಂಬ ಕಷ್ಟಪಡ್ತಾರೆ ಅಂತ ಅನಿಸುತ್ತೆ. ಇಲ್ಲಿ ಪ್ರತಿಯೊಂದು ವಿಷಯಗಳನ್ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಒಂದು ಪರ್ಸನಾಲಿಟಿ ಚೆಕ್ ಆಗ್ತಿದೆ ಅಂತಲೇ ಹೇಳ್ಬೋದು. ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರುವಂಥ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಎಡುತ್ತಾ ಇದ್ದಾರೆ. ಬಟ್ ಕೆಲವೊಬ್ಬರು ಮಾತ್ರ ಬುದ್ಧಿವಂತರು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂತ ಕೂಡ ಹೇಳ್ಬೋದು. ನೋಡೋಣ ಎಲ್ಲಿಗೆ ಹೋಗ್ಬಿಟ್ಟತ್ತೆ ಏನು ಕತೆ ಅಂತ. ಆ್ಯಂಡ್ ಈ ಪ್ರಮಾಣದಲ್ಲಿ ಒಂದಿಷ್ಟು ವಿಷಯಗಳಿದೆ, ಆ ಪ್ರಮಾಣ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ನಮ್ಮ ಅಶ್ವಿನಿ ಅವರು ಧ್ರುವಂತ ಬಂದು ಈಗ ಅನ್ಸಿಲಿ ಅಂದಾಗ ಸೈಲೆಂಟ್ ಆಗಿದ್ದು ಅಶ್ವಿನಿ. ಆ್ಯಂಡ್ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈಗ ಅವರು ಕೊಡ್ತಿರೋಂಥ ಕಾರಣಗಳು ಈ ನಾಮಿನೇಷನ್ಗಿಂತ ಅಂದರೆ ಬಿಗ್ ಬಾಸ್ ಮೇಲೆ ಆಚೆ ಹೋಗೋದಕ್ಕೆ ಎಷ್ಟು ವ್ಯಾಲಿಡ್ ಅಂತ ನಂಗೆ ಗೊತ್ತಿಲ್ಲ. ಓಕೆನಾ? ಬಿಕಾಸ್ ನನಗೆ ಈ ಬಿಗ್ ಬಾಸ್ ಮೇಲೆ ಅವ್ರು ಕೊಡ್ತಿರೋಂಥ ಕಾರಣಗಳು ನೋಡಿದಾಗ, ಎಷ್ಟೋ ಜನ ಕೊಡ್ತಿರೋ ಕಾರಣಗಳು ನೋಡಿದಾಗ ಈ ನಾಮಿನೇಷನ್ಗೆ ಹೆಂಗೆ ಕೊಡ್ತಾರೆ ಗುರು ಅಂತ ಅನಿಸುತ್ತೆ. ಬಟ್ ಆದರೆ ಸತ್ಯ ಕೂಡ ಇರುತ್ತೆ. ಸತ್ಯ ಇರೋದನ್ನ ಸತ್ಯ ಅಂತ ಹೇಳಬೇಕು. ಬಟ್ ಹಾಗಂತ ಅದು ನಾಮಿನೇಷನ್ಗೆ ವ್ಯಾಲಿಡ್ ಅಂತ ಹೇಳೋಕ್ಕಾಗುತ್ತಾ ಗೊತ್ತಿಲ್ಲ. ಬಟ್ ಇಲ್ಲಿರೋಂಥವ್ರು ಎಲ್ಲರೂ ಕೂಡ ಅದೇ ಕೆಲಸ ಮಾಡ್ತಿದ್ದಾರೆ. ಏನು ಹೇಳ್ತೀರಾ ಗೈಸ್ ಇದಕ್ಕೆ? ಆ್ಯಂಡ್ ಜೊತೆಗೆ ಇಲ್ಲಿ ಟೀ ಗಾಂಚಲಿ ಅಂತ ಬಂದಾಗ ತಪ್ಪು ವರ್ಡ್ ಅಂತಲೇ ನಮ್ಗೆ ಅನಿಸುತ್ತೆ. ಓಕೆನಾ? ಯಾಕಂದ್ರೆ ಸುದೀಪಣ್ಣ ಕೂಡ ಮಾತಾಡೋದ್ರ ಬಗ್ಗೆ. ಬಟ್ ಇಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಶ್ವಿನಿ ಗೌಡರು ಹೇಗೆ ಅಂದರೆ ಅವ್ರ ಜೊತೆ ಇರೋರು ಯಾರಾದರೂ ಏನಾದ್ರು ಮಾತಾಡಿದ್ರೆ ಅದನ್ನು ಜಾಸ್ತಿ ಅಪೋಸ್ ಮಾಡೋಕ್ಕೆ ಹೋಗಲ್ಲ. ಒಟ್ಟಿನಲ್ಲಿ ಅವ್ರ ಜೊತೆ ಇರೋರು ಚೆನ್ನಾಗಿರ್ಬೇಕಷ್ಟೇ. ಆ್ಯಂಡ್ ಅವ್ರು ಏನಾರು ಮಾತಾಡಿದ್ರೆ ಮುಚ್ಚಾಕ ಕೂಡ ಟ್ರೈ ಮಾಡ್ತಾರೆ. ಅದು ತುಂಬ ಸಲ ನಮ್ಗೆ ಗೊತ್ತಾಗಿದೆ. ಬಟ್ ಆಪೋಸಿಟ್ ಇರುವಂಥ ವ್ಯಕ್ತಿಗಳು ಅಥವಾ ಬೇರೆ ಗ್ರೂಪಲ್ಲಿ ಇರುವಂಥವ್ರು ಮಾತಾಡ್ಬಿಟ್ರೆ ಅದನ್ನು ದೊಡ್ಡದಾಗಿ ಮಾಡ್ತಾರೆ. ಅದು ನಮ್ಗೆ ಗೊತ್ತಿರುವಂಥದ್ದು. ಓಕೆನಾ? ಸೊ ಧ್ರುವಂತ ವಿಷಯದಲ್ಲಿ ಆ ಥರ ಮಾಡಿರುವಂಥದ್ದು ಏನಿದೆ ಅದನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ರಜತ್ ಅವರು. ಓಕೆನಾ? ಯಾಕಂದರೆ ಇಲ್ಲಿ ವಿಷಯಕ್ಕೆ ಬಂದು ಮಾತಾಡೋರು ಆ ವಿಷಯಕ್ಕೆ ಮಾತಾಡಿಲ್ಲ ಅಂತ. ಓಕೆನಾ? ಬಟ್ ಅಶ್ವಿನಿ ಗೌಡ ಅವರು ಮೊದಲಿನ ಥರನೇ ಇವಾಗ ಇದ್ದಾರಾ? ಇಲ್ಲ, ತುಂಬ ಬದಲಾವಣೆ ಕೂಡ ಆಗಿದೆ. ಓಕೆನಾ? ಸೊ ಇದನ್ನು ಕೂಡ ಕನ್ಸಿಡರ್ ಮಾಡ್ಬೋದಾಗಿತ್ತು ಅನ್ಸುತ್ತೆ ರಜತ್ ಅವರು. ಬಟ್ ಏನಪ್ಪ ಅಂದರೆ ಇದನ್ನು ಹೇಳ್ತಿದ್ರೂ ಕೂಡ ಅರ್ಥ ಇದೆ. ಯಾಕಂದರೆ ಮೊದಲು ಆ ಕೆಲಸ ಮಾಡಿದರು. ಬಟ್ ಮೊದಲಿನ ಅಶ್ವಿನಿ ಗೌಡವ್ರಿಗೂ ಇವಾಗಿನ ಅಶ್ವಿನಿ ಗೌಡವ್ರಿಗೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಕಡೆ ಕಾಣಿಸಿದೆ. ಒಂದು 80% ಡಿಫ್ರೆನ್ಸ್ ಅಂತೂ ಕಾಣಿಸಿದೆ ಅಂತಲೇ ಹೇಳ್ಬೋದು. ಇನ್ನು 20% ಅಲ್ಲಿ ಇಲ್ಲಿ ಜಗಳಗಳು ಬಂದಾಗ ಬಂದ್ಬಿಡುತ್ತೆ. ಸೊ ಅದೇನು ಮಾಡೋಕ್ಕಾಗಲ್ಲ. ಸೊ ಅದನ್ನು ಬಿಟ್ಟರೆ
ಅಲ್ಲಿ ಪಾಯಿಂಟ್ ಅನ್ನೋದು ಓಕೆನೇ, ಬಟ್ ರಜತ್ ಅವ್ರು ಅರ್ಥ ಮಾಡ್ಕೋಬೇಕಾದ್ರು ಅಶ್ವಿನಿ ಅವರು ಏನು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದನ್ನ ಮಿಸ್ ಮಾಡ್ರು ಅಂತ ಅನ್ಕೋತೀನಿ. ರಘು ಸರ್ ಏನೋ ಒಂದು ಮಾತಾಡಿದ ತಕ್ಷಣ ಹಂಗೆ ಹೇಳ್ಬಾರ್ದು, ಹಿಂಗೆ ಹೇಳ್ಬಾರ್ದು, ಹಿಂಗೆ ಹೇಳ್ಬಾರ್ದು ಅಂತ ನಿಂತ್ಕೊಂಡ್ರು. ಆಮೇಲೆ ಆ್ಯಂಡ್ ಆ್ಯಕ್ಚುಲಿ ಈ ರಿಯಾಕ್ಷನ್ ಹೇಗಿದೆ ಗೈಸ್, ಇದು ನಾರ್ಮಲ್ ಆಗಿ ಒಬ್ಬರನ್ನ ಒಂದೇನೋ ತಪ್ಪು ಮಾಡಿದಿರಾ ಅಥವಾ ಹಿಂಗೆ ಹೇಳ್ತೀರಾ ಅಂದ್ಬಿಟ್ಟು ಹೇಳೋ ರೀತಿ ಇದೆಯಾ? ಇದು ಆ್ಯಕ್ಚುಲಿ ಕ್ಲಿಯರಾಗಿ ಗೊತ್ತಾಗ್ತದೆ. ಇಲ್ಲಿ ರಜತ್ ಅವರು ಅಶ್ವಿನಿ ಅವ್ರನ್ನ ಟ್ರಿಗರ್ ಮಾಡಬೇಕು ಅಂತಲೇ ಮಾಡ್ತಿದ್ದಾರೆ. ಬಟ್ ಏನಪ್ಪ ಅಂದರೆ ಇದು ತಪ್ಪುಗಳ ಇಲ್ಲ ಅಂತ ಹೇಳಲ್ಲ, ಬಟ್ ಸಖತ್ ಮಜಾ ಕೊಡುತ್ತೆ ಅಂತ ಹೇಳ್ಬೋದು. ಕಾಂಪಿಟೇಷನ್ ಇನ್ನೂ ಜಾಸ್ತಿ ಮಾಡುತ್ತೆ. ಆ್ಯಂಡ್ ಇವಾಗ ರಜತ್ ಮತ್ತು ಅಶ್ವಿನಿ ಕೂಡ ಇಬ್ಬರು ಕೂಡ ಹೆವಿ ಆ್ಯಟಿಟ್ಯೂಡ್ ಇರೋರೆ. ಇವರಿಬ್ಬರ ಮಧ್ಯೆ ಫೈಟ್ ಬೀಳ್ತು ಅಂದರೆ ಸಖತ್ತಾಗಿರುತ್ತೆ. ಬಟ್ ಮಾತಲ್ಲಿ ಲಿಮಿಟ್ ಕ್ರಾಸ್ ಮಾಡ್ಕೊಂಡು ಹೋಗ್ತಿರೋದು ಒಂದೇ ಬೇಜಾರಾಗುವಂಥದ್ದು. ಸೊ ಅದನ್ನು ಬಿಟ್ಟರೆ ಇವಾಗ ನೋಡಿ ಅವರ ರಿಯಾಕ್ಷನ್ಗಳು ಪ್ರತಿಯೊಂದು ಬಾಡಿ ಲ್ಯಾಂಗ್ವೇಜ್ನ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗ್ತದೆ ಅಶ್ವಿನಿ ಅವ್ರಿಗೆ ಓಡಿಸ್ಬೇಕು ಅಂತಲೇ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಒಂದು ಒಳ್ಳೆಯ ಒಂದು ಚಾನ್ಸ್ ಕೂಡ ಸಿಕ್ಕಿದೆ. ಬಿಡ್ತಾರ ಚಾನ್ಸೇ ಇಲ್ಲ, ರಜತ್ ಬಿಡೋಕ್ಕೆ ಚಾನ್ಸೇ ಇಲ್ಲ. ಓಕೆನಾ, ಸಖತ್ತಾಗಿ ಕೊಡಬೇಕು ಅಂದ್ಕೊಂಡು ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಅವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಅಶ್ವಿನಿ ಅವರು ಕೇಳಿದ್ರಲ್ಲಿ ಹೇಳಿದ್ರಲ್ಲಿ ಕೂಡ ಅರ್ಥ ಇದೆ, ಯಾಕಂದರೆ ಅವತ್ತು ತಪ್ಪಿತ್ತು. ಸೊ ಆ ತಪ್ಪಿಗೂ ಅಲ್ಲಿರುವಂಥ ಸಿಚುವೇಷನ್ಗೂ ತುಂಬ ಡಿಫ್ರೆನ್ಸ್ ಇತ್ತು ಅಂತ ಕೂಡ ಹೇಳ್ಬೋದು. ಬಟ್ ರಜತ್ ಹೇಳ್ತಿರೋದು ಕೂಡ ಅರ್ಥ ಇದೆ ಅಂತ ಕೂಡ ಹೇಳ್ಬೋದು. ಓಕೆನಾ, ಬಟ್ ಇಲ್ಲಿ ಒಂದು ವಿಷಯ ಏನಾಗುತ್ತೆ ಅಂದರೆ ಅವತ್ತಿನ ವಿಷಯಗಳನ್ನ ಇಟ್ಕೊಂಡು ಇವಾಗ ತಗೊಂಡು ಬಂದು ಎಷ್ಟು ಚೆನ್ನಾಗಿ ಕನೆಕ್ಟ್ ಮಾಡಿ ಸರಿಯಾಗಿ ನಾಮಿನೇಟ್ ಮಾಡ್ತಿದ್ದಾರೆ ನೋಡಿ. ಇವೇ ಅಲ್ವಾ ನಮ್ಮ ಬಿಗ್ ಬಾಸ್ ಮೇಲಿರುವಂಥ ಸ್ಪರ್ಧಿಗಳು ತಲೆ ಓಡಿಸುವಂಥದ್ದು. ಬಟ್ ಇದೆಲ್ಲವೂ ಕೂಡ ಹೊರಗಡೆ ಹೋಗೋದಕ್ಕೆ ಎಷ್ಟು ವ್ಯಾಲಿಡ್ ಅಂತ ಅನ್ಸುತ್ತೆ ಗೈಸ್, ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಜೊತೆ ಫೈಟು ನಾವು ಆಡಕ್ಕಾಗಲ್ಲ. ಸೊ ಇಟ್ಸ್ ಬೆಟರ್ ಶಿ ಗೋ ಹೋಮ್. ಸೊ ಇಂಥವ್ರ ಜೊತೆ ಅನ್ನೋ ರೀತಿ ಫೈಟ್ ಆಡೋಕ್ಕಾಗಲ್ಲ, ಬೆಟರ್ ಇವರು ಆಚೆಗೆ ಹೋದರೆ ಒಳ್ಳೇದು ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಎರಡೆರಡು ಕಡೆ ಒಂದೊಂದು ಕಡೆ ಒಂಥರ ಇರ್ತಾರೆ ಅಂತ ಆಯಿತು ಅಂತಿದ್ದಾರೆ. ಬಟ್ ಆ ಥರ ಭಾಷೆಗಳನ್ನ ಯೂಸ್ ಮಾಡೋದ್ರಲ್ಲಿ ಇವರು ಕೂಡ ಏನು ಕಡಿಮೆ ಇಲ್ಲ, ಇಬ್ಬರು ಕೂಡ ಯೂಸ್ ಮಾಡ್ತಾರೆ, ಅದು ನಮಗೆ ಗೊತ್ತಿದೆ. ಓಕೆನಾ, ಸೊ ಈ ಪಾಯಿಂಟು ಕೂಡ ರಜತ್ನ ಕೂಡ ಟ್ರಿಗರ್ ಮಾಡುತ್ತೆ, ಕೇಳಬೇಕಾಗಿತ್ತು ಅಂತ. ಅಂದರೆ ಅವತ್ತೇನು ಒಂದು ಪದ ಬಳಸ್ತಾರೆ ಅದು ತಪ್ಪಿತ್ತು ರಘುಣ್ಣಂದು. ಸೊ ಆ್ಯಂಡ್ ಅವ್ರು ಕೇಳಬೇಕು ಅನಿಸ್ತು, ಕೇಳಿದ್ದಾರೆ. ಅದ್ರ ಪ್ರಕಾರ ಅದನ್ನು ನೋಡಿದಾಗ ಅದೆಲ್ಲ ತಪ್ಪು ಅಂತ ನಂಗೆ ಅನ್ಸಲ್ಲ. ಓಕೆನಾ, ಯಾಕಂದರೆ ಅವತ್ತು ಸಿಚುವೇಶನ್ ಆ ಥರ ಇತ್ತು. ಅವತ್ತಿನ ಸಿಚುವೇಷನಲ್ಲಿ ಅವರು ಬೇರೆ ಥರನೇ ಯೋಚನೆ ಮಾಡ್ತಿದ್ರು. ಆ್ಯಂಡ್ ಅವರು ಅಲ್ಲಿ ಮಾತಾಡಿದ ರೀತಿ ನೋಡಿದ್ವಿ ನಾವು. ಓಕೆನಾ, ಸೊ ಅಲ್ಲಿ ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಅಶ್ವಿನಿ ಅವ್ರು ಯಾಕೆ ಹೋಗಲಿಲ್ಲ, ಆ್ಯಂಡ್ ಈ ಆಟ ನಾನು ಯಾವತ್ತೂ ಶುರು ಮಾಡಿದೆ ಅನ್ನೋ ರೀತಿ ಕೂಡ ಮಾತಾಡ್ತಾರೆ. ಓಕೆನಾ, ಆ್ಯಂಡ್ ಇಲ್ಲಿ ಅವತ್ತು ಕೆಲವು ವಿಷಯಗಳು ಇವ್ರಿಗೆ ಸಂಬಂಧಪಟ್ಟಂಗೆ ಇದ್ದಿದ್ದರಿಂದ ಅಶ್ವಿನಿ ಅವ್ರು ಇಂಟರ್ಫೇರ್ ಆದರು. ಸೊ ಹಾಗಾಗಿ ಮಾತಾಡೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಮತ್ತು ಅಲ್ಲಿ ತಪ್ಪಿದಾಗ ತಪ್ಪು ಅಂತ ಮಾತಾಡೋದು ಕೂಡ ತಪ್ಪಲ್ಲ. ಬಟ್ ಆ ವಿಷಯದಲ್ಲಿ ಇಂಟರ್ಫೇರ್ ಆಗದಂತೆ ಇರೋದಕ್ಕೆ ಒಂದು ಕಾರಣ ಏನಪ್ಪ ಅಂದರೆ ಅಲ್ಲಿ ಅವ್ರಿಗೆ ಸಂಬಂಧಪಟ್ಟಂಗೆ ಇರಲಿಲ್ಲ ವಿಷಯ. ಬಟ್ ಇಲ್ಲಿ ರಜತ್ ಅವ್ರು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಏನೋ ಒಂದು ಕನೆಕ್ಟ್ ಮಾಡಿ ಅವ್ರ ನೇಮ ತಗೊಂಡು ಹೇಳ್ತಿದ್ದಾರೆ ಅಂತ ಅನಿಸ್ತಿದೆ. ನೋಡುವ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ. ತಳ್ಳಿರ್ಬೋದು ಆ್ಯಂಡ್ ಸಡನ್ನಾಗಿ ಮಾತಾಡ್ತಿರ್ಬೇಕಂದ್ರೆ ತಳ್ಳಿರೋ ರೀತಿ ಕಾಣಿಸ್ತಿದೆ. ವೆಯ್ಟ್ ಮಾಡಿ ನೋಡಬೇಕು. ಆ್ಯಂಡ್ ಜೊತೆಗೆ ಅಶ್ವಿನಿ ಗೌಡರು ಥೂ ಅಂತ ಉಗ್ದಿದ್ದಾರೆ, ಉಗಿಯೋದು ಕೂಡ ತಪ್ಪೆ. ಕಚ್ಚಡ ನೋಡಿ, ಇದೇ ಪ್ರಾಬ್ಲಮ್ ಆಗುವಂಥದ್ದು. ಇವಾಗ ನೋಡಿ ರಜತದ್ದೆಲ್ಲ ಕಂಪ್ಲೀಟ್ಲಿ ತಪ್ಪು ಅಂತ ನಾವು ಹೇಳ್ಬೋದು. ಓಕೆನಾ, ಇವಾಗ ಸ್ಟಾರ್ಟ್ ಮಾಡಿಬಿಡ್ತಾರೆ ಇವರು. ಈ ಟೈಮಲ್ಲಿ ಸ್ವಲ್ಪ ಬ್ಯಾಡ್ ವರ್ಡ್ಗಳನ್ನ ಯೂಸ್ ಮಾಡಿದ್ರೆ ಅಥವಾ ಮಾತುಗಳು ಇಟ್ಕೊಂಡು ಮಾತಾಡಿದ್ರೆ ಅವ್ರ ಕಡೆಯಿಂದ ರಿಯಾಕ್ಷನ್ ಏನೇ ಬಂದಿರು ಕೂಡ ನೀವೇ ರೈಟ್ ಅಂತ ನಾವು ವಾದ ಮಾಡ್ಬೋದು. ಸಖತ್ತಾಗಿ ಒಂದು ಒಳ್ಳೆ ಚಾನ್ಸ್ ಕೂಡ ಸಿಗುತ್ತೆ ಇವ್ರನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೆಟರ್ ಆಗಿ. ಓಕೆನಾ, ಬಟ್ ಇಲ್ಲಿ ಅವರಲ್ಲಿರುವಂಥ ಕೋಪ ಏನಿದೆ, ಇಷ್ಟು ದಿನ ಏನು ತಾಳ್ಮೆಯಿಂದ ಇದ್ದಾರೆ, ಅದೆಲ್ಲ ಕೂಡ ಬ್ಲಾಸ್ಟ್ ಆಗಿ ಇವಾಗ ಆಚೆ ಬರುತ್ತೆ, ಅದಂತೂ ಪಕ್ಕ. ರಜತ್ ಕೂಡ ಇಬ್ಬರು ಕೂಡ ಲಿಮಿಟ್ ಕ್ರಾಸ್ ಮಾಡಾಯಿತು. ಏನಿಸಿದೆ ಗೈಸ್, ನನ್ನ ಪ್ರಕಾರ ಇಲ್ಲಿ ಇಬ್ಬರು ಕೂಡ ತಪ್ಪೆ. Big Boss ಇಂದು ರಾತ್ರಿ 9:30ಕ್ಕೆ. ನೀನು ಕಚ್ಚಡ ಅಯ್ಯೋ, ಇಬ್ಬರು ಕಚ್ಚಡಗಳಾಗ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್? ಒಟ್ಟಿನಲ್ಲಿ ಇರುವಂಥ ಸ್ಪರ್ಧಿಗಳದ್ದು ಮೇನ್ ಪ್ರಾಬ್ಲಮ್ ಇದೆ. ಒಬ್ರಿಗೇನೋ ಹೇಳ್ತಾರೆ ಅದು ಮಾಡಿಬಿಡಿ ಅಂತ ಅವರೇ ಮತ್ತೆ ಮಾಡ್ತಾರೆ. ಸೊ ಇದು ಆ ಸಿಚುವೇಷನ್ಗೆ ಈಟ್ ಆಫ್ ದ ಮೂಮೆಂಟಲ್ಲಿ ಬರುತ್ತೆ. ಯಾಕಂದರೆ ಇಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಈಸಿ, ಹಿಂಗೆ ಮಾತಾಡಿ ಹಂಗೆ ಮಾತಾಡಿ ಆಗಿದೆ ಅಂತ. ಬಟ್ ಏನಪ್ಪ ಅಂದರೆ ಎಲ್ಲರೂ ಇದೇ ರೀತಿ ಇದ್ದಾರೆ, ಎಲ್ಲರಿಗೂ ಕೂಡ ಕೋಪ ಬರುತ್ತೆ, ಎಲ್ಲರೂ ಇದೇ ರೀತಿ ಮಾತಾಡ್ತಿದ್ದಾರಾ ಇಲ್ವಲ್ಲ? ಸೊ ಇದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಏನಾಗ್ತದೆ ಗೊತ್ತಾ, ಎಲ್ಲ ಮಿಕ್ಸಪ್ ಆಗ್ತದೆ. ಜೊತೆಗೆ ಇಲ್ಲಿ ಟಾರ್ಗೆಟ್ ಮಾಡಿ ಕೂಡ ಕೆಲವು ವಿಷಯಗಳು ಆಗ್ತದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ. ಈ ಥರ ಹೋದರೆ ನೆಕ್ಸ್ಟ್ ವೀಕ್ಗಳಲ್ಲಿ ತುಂಬ ವಿಷಯಗಳು ಬದಲಾಗುವಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಆಲ್ರೆಡಿ ಬದಲಾಗ್ತದೆ. ಬಟ್ ಏನಪ್ಪ ಸತ್ಯ ಅಂದರೆ ಈ ವಾರ ನಮ್ಮ ವಿಲನ್ ಕೊಟ್ಟಿರುವಂಥ ಒಂದು ಏನು ವಿಷಯಗಳು ನಡೀತಾ ಇದೆ ಇವಾಗ, ಸೊ ಇದರೆಲ್ಲದರಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಫೇಲ್ ಆಗ್ತಿದ್ದಾರೆ ಅಂತಲೇ ಅನಿಸಿದೆ. ಸೊ ಪಾಸ್ ಆಗೋರು ಯಾರು ಮುಂದೆ ಕಾದು ನೋಡೋಣ, ಟೈಮ್ ಏನೋದಕ್ಕೂ ಕೂಡ ಉತ್ತರ ಕೊಡುತ್ತೆ. ನೋಡುವ, ಇನ್ನೂ ಚಾಲೆಂಜ್ಗಳು ತುಂಬ ಇದೆ, ಬರೀ ಇಲ್ಲಿಗೆ ಮುಗಿಯಲ್ಲ. ಈ ನಾಮಿನೇಷನ್ ಪ್ರಕ್ರಿಯೆ ಅಷ್ಟೇ ಇದಾದಮೇಲೆ ಇನ್ನೂ ಸಕ್ಕತ್ತಾಗಿರುವಂಥ ವಿಷಯಗಳು ನಡೆಯುತ್ತೆ. ವೇಟ್ ಮಾಡೋಣ ಗೈಸ್. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನು ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.